ಈಗ ಭ್ರಮಣ ಸಮಮಿತಿಯ ಬಗ್ಗೆ ನಾವು ತಿಳಿದುಕೊಳ್ಳುವ. ಭ್ರಮಣ ಸಮಮಿತಿ ಅಂದರೆ ಏನು ಅಂತೇಳಿ. ಒಂದು ತ್ರಿಭುಜ ಆಕಾರ ಇದೆ. ಈ ತ್ರಿಭುಜ ಆಕಾರವು ಒಂದು ಪೂರ್ಣ ಸುತ್ತುವಾಗ ಅದು ತನ್ನ ಮೂಲ ನೋಟವನ್ನು ಅದು ಪಡೆದುಕೊಳ್ತದೆ. ಹೀಗೆ ಸ್ವಲ್ಪ ಸುತ್ತಿದಾಗ ಮೂಲ ನೋಟದಲ್ಲಿಲ್ಲ, ಅದು ಇದರದೇ ಮೂಲ ಒಂದು ನೋಟವಾಗಿ ನಾವಲ್ಲಿ ಕೆಳಗಡೆ ಅದೇ ಆಕಾರದ ತ್ರಿಭುಜವನ್ನು ಅಲ್ಲಿಟ್ಟಿದ್ದೇವೆ. ಇದು ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ. ಹೀಗೆ ತಿರುಗಿಸಿದಾಗ ಹೀಗೆ ಅದು ಒಂದೇ ತ್ರಿಭುಜ, ಈಗ ಎರಡು ತ್ರಿಭುಜದ ಹಾಗೆ ನಮಗೆ ಕಾಣಿಸ್ತದೆ. ಹಾಗೆ ಒಂದು ಆಕೃತಿಯು ಒಂದು ಪೂರ್ಣ ಸುತ್ತುವಾಗ ಅದು ತನ್ನ ಮೂಲ ನೋಟವನ್ನು ಅಥವಾ ಮೂಲ ಆಕೃತಿಯನ್ನು ಅದು ಹೋಲುತ್ತದೆ. ಈ ರೀತಿಯಾಗಿರುವ ಸಮಮಿತಿಗೆ ನಾವು ಭ್ರಮಣ ಸಮಮಿತಿ ಅಂತ ಹೇಳ್ತೇವೆ. ಯಾಕೆ ಅಲ್ಲಿ ಭ್ರಮಣ ಎನ್ನುವಂಥ ಪದ ಬಂತು? ಯಾಕಂದರೆ ಇಲ್ಲಿ ನಾವು ಆ ಆಕೃತಿಯನ್ನು ತಿರುಗಿಸ್ತಾ ಇದ್ದೇವೆ. ತಿರುಗಿಸ್ತಾ ಇರುವುದರಿಂದ ಇದಕ್ಕೆ ಭ್ರಮಣ ಎನ್ನುವಂಥ ಪದವನ್ನು ನಾವಲ್ಲಿ ಬಳಸ್ತೇವೆ. ಇದು ಭ್ರಮಣ ಸಮಮಿತಿ ಅಂತ. ಇದಕ್ಕೆ ಈ ಭ್ರಮಣ ಸಮಮಿತಿಯಲ್ಲಿ ಭ್ರಮಣ ಸಮಮಿತಿ ಕ್ರಮ ಎನ್ನುವಂತಹ ವಿಷಯ ಬರ್ತದೆ, ಭ್ರಮಣ ಸಮಮಿತಿ ಕೋನ ಎನ್ನುವಂಥ ವಿಷಯ ಬರ್ತದೆ. ರೇಖೀಯ ಸಮಮಿತಿಯನ್ನು ಹೊಂದಿರದೇ ಇರುವಂತಹ ಆಕೃತಿಗಳೂ ಸಹಿತ ಭ್ರಮಣ ಸಮಮಿತಿಯನ್ನು ಹೊಂದಿರ್ತದೆ ಅದು. ಈಗ ನಾವು ಬಹುಭುಜಾಕೃತಿಗಳಲ್ಲಿ ಯಾವ ಬಹುಭುಜಾಕೃತಿಗಳ ಭ್ರಮಣ ಸಮಮಿತಿ ಕ್ರಮ ಎಷ್ಟು, ಕೋನ ಎಷ್ಟು ಅದನ್ನು ನಾವು ತಿಳಿದುಕೊಳ್ಳುವ. ಮೊದಲಿಗೆ ಭ್ರಮಣ ಸಮಮಿತಿ ಕ್ರಮ ಎಂದರೆ ಏನು ಅದನ್ನು ಅರ್ಥ ಮಾಡಿಕೊಳ್ಳುವ. ಆಮೇಲೆ ಕೋನ ಎಂದರೆ ಏನು ಅದನ್ನು ಅರ್ಥ ಮಾಡಿಕೊಳ್ಳುವ. ಇಲ್ಲಿ ತ್ರಿಭುಜ ಇದೆ. ಈ ತ್ರಿಭುಜ ಅದು ಒಂದು ಕೇಂದ್ರದ ಸುತ್ತ ಅದು ಭ್ರಮಿಸುವಾಗ ಅದು ಮೂಲ ನೋಟವನ್ನು ಎಷ್ಟು ಬಾರಿ ಪಡೆದುಕೊಳ್ತದೆ? ಈಗ ಇಲ್ಲಿ ಒಂದು ಬಾರಿ ಪಡೆದುಕೊಂಡಿದೆ, 2 ಬಾರಿ ಪಡ್ಕೊಳ್ತಾ ಇದೆ, 3 ಬಾರಿ ಅದು ಒಂದರಲ್ಲೊಂದು ಸೇರಿ ಹೋಗ್ತಾ ಇದೆ. ಹೀಗೆ ಯಾವುದೇ ಆಕೃತಿಯು ಒಂದು ಪೂರ್ಣ ಸುತ್ತುವಾಗ ಎಷ್ಟು ಬಾರಿ ತನ್ನ ಮೂಲ ನೋಟವನ್ನು ಹೋಲುತ್ತದೆಯೋ ಆ ಸಂಖ್ಯೆಯನ್ನು ಆ ಆಕೃತಿಯ ಭ್ರಮಣ ಸಮಮಿತಿ ಕ್ರಮ ಅಂತ ನಾವು ಹೇಳ್ತೇವೆ. ಹಾಗಾದರೆ ಭ್ರಮಣ ಸಮಮಿತಿ ಕೋನ ಅಂದರೆ ಏನು? ಒಂದು ಆಕೃತಿಯು ಕೇಂದ್ರದ ಸುತ್ತುವಾಗ ಅಂದರೆ ಭ್ರಮಿಸುವಾಗ ಅದು ಪ್ರಾರಂಭದ ಯಾವ ಕೋನದಲ್ಲಿ ತನ್ನ ಮೂಲ ನೋಟವನ್ನು ಪಡೆದುಕೊಳ್ಳುತ್ತದೆಯೋ ಆ ಕೋನದ ಅಳತೆ ಏನಿದೆಯಲ್ಲ, ಆ ಅಳತೆಯು ಆ ಆಕೃತಿಯ ಭ್ರಮಣ ಸಮಮಿತಿ ಕೋನ ಅಂತ ಹೇಳ್ತೇವೆ. ಯಾಕಂದರೆ ಒಂದು ಪೂರ್ಣ ಸುತ್ತು ಅಂದರೆ ನಮಗೆ ಗೊತ್ತಿದೆ 360 ಡಿಗ್ರಿ. 360 ಡಿಗ್ರಿಯಲ್ಲಿ ಯಾವ ಕನಿಷ್ಠ ಕೋನದಲ್ಲಿ ಅದು ತನ್ನ ಮೂಲ ನೋಟವನ್ನು ಹೊಂದುತ್ತದೆ ಆ ಕೋನವೇ ಭ್ರಮಣ ಸಮಮಿತಿ ಕೋನ ಅಂತ ನಾವು ಹೇಳ್ತೇವೆ. ಹಾಗಾದರೆ ಭ್ರಮಣ ಸಮಮಿತಿ ಕ್ರಮ ಮತ್ತು ಭ್ರಮಣ ಸಮಮಿತಿ ಕೋನದ ಪರಿಚಯ ಆಯಿತು. ಈಗ ಹಾಗಾದರೆ ಯಾವ ಬಹುಭುಜಾಕೃತಿಗಳು ಎಷ್ಟು ಭ್ರಮಣ ಸಮಮಿತಿ ಕ್ರಮ ಮತ್ತು ಭ್ರಮಣ ಸಮಮಿತಿ ಕೋನವನ್ನು ಹೊಂದಿದೆ ಎನ್ನುವುದನ್ನು ನಾವು ತಿಳಿಯುವ ಹಾಗೆ ಇಲ್ಲಿ ಬರೆದುಕೊಳ್ಳುವ. ನಾನು ಮೊದಲಿಗೆ ಸಮಬಾಹು ತ್ರಿಭುಜವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸಮಬಾಹು ತ್ರಿಭುಜ, ಇದರ ಭ್ರಮಣ ಸಮಮಿತಿ ಕ್ರಮ ಹಾಗೂ ಭ್ರಮಣ ಸಮಮಿತಿ ಕೋನ. ಈಗ 2 ತ್ರಿಭುಜಗಳನ್ನು ನೀಡಲಾಗಿದೆ. 2 ಸಮಬಾಹು ತ್ರಿಭುಜಗಳೇ ಒಂದೇ ಅಳತೆ ಇರುವಂಥದ್ದು. ಯಾಕೆಂದರೆ ಅದರ ಮೂಲ ನೋಟವನ್ನು ಊಹಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಆ ಮೂಲ ನೋಟದ ಆಕೃತಿಯನ್ನೇ ನಾವು ಅಲ್ಲಿಟ್ಟಿದ್ದೇವೆ. ಈಗ ಇಲ್ಲಿ ಈ ಸಮಬಾಹು ತ್ರಿಭುಜವನ್ನು ಈಗ ನಾವು ತಿರುಗಿಸುವ ಒಂದು ಸುತ್ತು.
ಇಲ್ಲಿ ಸುತ್ತುವಾಗ ಈಗ ಅದು ತನ್ನ ಮೂಲ ನೋಟವನ್ನು ಹೊಂದಿದೆ. ಹಾಗಾದರೆ ಎಷ್ಟು ಮೊದಲನೇ ಸರ ಹೊಂದಿದೆ. ಈಗ ಇಲ್ಲಿ ಯಾವ ಕೋನದಲ್ಲಿ ಅದು ತನ್ನ ಮೂಲ ನೋಟವನ್ನು ಹೊಂದಿದೆ? ಈಗ ಇಲ್ಲಿ 0 ಡಿಗ್ರಿಯಿಂದ ಇದು ಇಲ್ಲಿ ಬರ್ತಾ 120 ಡಿಗ್ರಿ ಕೋನದಲ್ಲಿ ತನ್ನ ಮೂಲ ನೋಟವನ್ನು ಹೊಂದಿದೆ. ಅಂದರೆ ಈ ಕೋನದ ಅಳತೆಯೇ ಭ್ರಮಣ ಸಮಮಿತಿ ಕೋನದ ಅಳತೆ. ಸಮಬಾಹು ತ್ರಿಭುಜದ್ದು 120 ಡಿಗ್ರಿ ಆಯಿತು. ಹಾಗೆ ಇದನ್ನು ನಾವು ತಿರುಗಿಸ್ತಾ ಹೋಗುವ. ಮೂಲ ನೋಟವನ್ನು ಅದು ಸರಿ ಹೊಂದಲಿಲ್ಲ, ಈಗ ಅದು ತನ್ನ ಮೂಲ ನೋಟವನ್ನು ಸರಿ ಹೊಂದಿದೆ. 2 ಬಾರಿ ಆಯಿತು. ಹಾಗೆ ತಿರುಗಿಸ್ತಾ ಹೋದಾಗ ಅದು ಇನ್ನೊಮ್ಮೆ ತನ್ನ ಮೂಲ ನೋಟವನ್ನು ಹೊಂದಿದೆ. ಹಾಗಾದರೆ ಈ ತ್ರಿಭುಜ ಇಲ್ಲಿಂದ ಒಂದು ಪೂರ್ಣ ಸುತ್ತುವಾಗ 3 ಬಾರಿ ತನ್ನ ಮೂಲ ನೋಟವನ್ನು ಅದು ಹೊಂದಿದೆ. ಹಾಗಾಗಿ ಸಮಬಾಹು ತ್ರಿಭುಜ ಭ್ರಮಣ ಸಮಮಿತಿ ಕ್ರಮ ಅದು 3 ಅಂತ ನಾವು ಹೇಳ್ತೇವೆ. ವರ್ಗಾಕಾರವನ್ನು ತೆಗೆದುಕೊಂಡಿದ್ದೇವೆ. ಈಗ ಇದನ್ನು ಸಹಿತ ತಿರುಗಿಸಿದಾಗ ಈಗ ಇದೇನಾಯಿತು, ತನ್ನ ಮೂಲ ನೋಟವನ್ನು ಹೊಂದಿದೆ. ಯಾವ ಕೋನದಲ್ಲಿ ನೋಡಿದರೆ ಈಗ ಇದು 90 ಡಿಗ್ರಿ. ಹಾಗಾಗಿ ಚೌಕದ ಭ್ರಮಣ ಸಮಮಿತಿ ಕೋನ, ಇದು ಚೌಕ ಭ್ರಮಣ ಸಮಮಿತಿ ಕೋನ ಅದು 90 ಡಿಗ್ರಿ ಆಯಿತು. ಹಾಗೆ ಕ್ರಮವನ್ನು ನೋಡುವ. ಕ್ರಮ 1 ಬಾರಿ ಆಗಿದೆ. ಹಾಗೆ ತಿರುಗಿಸಿದಾಗ ಇದು 2 ಬಾರಿ, ಹಾಗೆ ತಿರುಗಿಸಿದಾಗ 3 ಬಾರಿ, ಹಾಗೆ ತಿರುಗಿಸಿದಾಗ ಇದು 4 ಬಾರಿ. ಹಾಗಾಗಿ ಚೌಕದ ಭ್ರಮಣ ಸಮಮಿತಿ ಕ್ರಮ ಎಷ್ಟಾಯಿತು? 4 ಅಂತಾಯಿತು. ಒಂದೊಂದೇ ಬಾಹುಗಳ ಸಂಖ್ಯೆ ಜಾಸ್ತಿ ಮಾಡ್ತಾ ಇದ್ದೆ ನಾನಿಲ್ಲಿ. ಬಾಹುಗಳ ಸಂಖ್ಯೆ 3, ಬಾಹುಗಳ ಸಂಖ್ಯೆ 4, ಈಗ ಬಾಹುಗಳ ಸಂಖ್ಯೆ 5 ತಗೊಂಡಿದ್ದೇನೆ. ಅಂದರೆ ಪಂಚಭುಜಾಕೃತಿ. ಈಗ ಇದನ್ನು ತಿರುಗಿಸುವ. ಈಗ ತನ್ನ ಮೂಲ ನೋಟವನ್ನು ಹೊಂದಿದೆ. ಎಷ್ಟಕ್ಕೆ ಸರಿಯಾಗಿ ನಾವು ಇಲ್ಲಿ ಹೀಗೆ ತಗೊಂಡು ಬಂದರೆ ಅದು 72 ಡಿಗ್ರಿಯನ್ನು ಪಡ್ಕೊಳ್ತದೆ. ಹಾಗಾಗಿ ಭ್ರಮಣ ಸಮಮಿತಿ ಕೋನ ಪಂಚಭುಜ 72 ಡಿಗ್ರಿ. ಕ್ರಮವನ್ನು ಈಗ ಕಂಡುಹಿಡಿಯುವ. 1 ಬಾರಿ ಮೂಲ ನೋಟವನ್ನು ಪಡ್ಕೊಂಡಿದೆ ಈಗಾಗಲೇ, 2 ಬಾರಿ, 3 ಬಾರಿ, ಹಾಗೆ 4 ಬಾರಿ, ಹಾಗೆಯೇ 5 ಬಾರಿ. ಹಾಗಾದರೆ ಪಂಚಭುಜ ಇದರ ಭ್ರಮಣ ಸಮಮಿತಿ ಕ್ರಮ ಎಷ್ಟು? 5 ಅಂತ ಹೇಳ್ತೇವೆ. ಇಲ್ಲಿ ಬಾಹುಗಳ ಸಂಖ್ಯೆ 6 ಇರೋದ್ರಿಂದ ಇದಕ್ಕೆ ನಾವು ಷಡ್ಭುಜ ಅಂತ ಹೇಳ್ತೇವೆ. ಷಡ್ಭುಜಾಕೃತಿ ಅಂದರೆ 6 ಬಾಹುಗಳಿರುವ ಒಂದು ಆಕೃತಿ. ಇದನ್ನು ಈಗ ತಿರುಗಿಸೋದಾಗ ಎಲ್ಲಿ ತನ್ನ ಮೂಲ ನೋಟವನ್ನು ಪಡ್ಕೊಳ್ತದೆ ನೋಡುವ. ಎಷ್ಟು ಡಿಗ್ರಿಯಲ್ಲಿ ನೋಡಿ, 60 ಡಿಗ್ರಿಗೆ ನೇರವಾಗಿದೆ. ಅದು 60 ಡಿಗ್ರಿ. ಹಾಗಾಗಿ ಇದರ ಭ್ರಮಣ ಸಮಮಿತಿ ಕೋನ 60 ಡಿಗ್ರಿ. ಹಾಗಾದರೆ ಕ್ರಮ ಎಷ್ಟು? 1 ಬಾರಿ ಆಗಿದೆ, 2 ಬಾರಿ, 3 ಬಾರಿ, 4, 5, 6 ಬಾರಿ. 6 ಬಾರಿ ಅದು ಒಂದು ಪೂರ್ಣ ಸುತ್ತುವಾಗ 6 ಬಾರಿ ತನ್ನ ಮೂಲ ನೋಟವನ್ನು ಅದು ಹೊಂದುತ್ತದೆ. ಹಾಗಾಗಿ ಅದರ ಭ್ರಮಣ ಸಮಮಿತಿ ಕ್ರಮ ಎಷ್ಟಾಯಿತು? 6 ಆಯಿತು. ಇಲ್ಲಿ 4 ಬಾಹು ಇರುವಂತಹ ಒಂದು ಆಕೃತಿ ಚತುರ್ಭುಜ. ಈ ಮೊದಲು ಕೂಡ ಒಂದು 4 ಬಾಹು ಇರೋದನ್ನು ನೋಡಿದ್ದೇವೆ. ತಿರುಗಿಸುವ, ಒಂದು ಪೂರ್ಣ ಸುತ್ತಿಸುವ. ಐಕ್ಯವಾಯ್ತಾ? ಇಲ್ಲ, ಮೂಲ ನೋಟವನ್ನು ಪಡ್ಕೊಳ್ಳಿಲ್ಲ. ಈಗ ಇದು ಇಲ್ಲಿ ಮೂಲ ನೋಟವನ್ನು ಪಡ್ಕೊಂಡಿದೆ. ಎಷ್ಟು ಡಿಗ್ರಿಯಲ್ಲಿ? 180 ಡಿಗ್ರಿಯಲ್ಲಿ. ಅಂದರೆ ಇದು ವಜ್ರಾಕೃತಿ. ಭ್ರಮಣ ಸಮಮಿತಿ ಕೋನ 180 ಡಿಗ್ರಿ. ಕ್ರಮವನ್ನು ನೋಡುವ. 1 ಬಾರಿ ಆಗಿದೆ, 2 ಬಾರಿ ಆಯಿತು. ಕ್ರಮ 2 ಬಾರಿ ಆಯಿತು. ಈಗ ಎಲ್ಲ ಆಕೃತಿಗಳಿಗಿಂತಲೂ ಸುಂದರವಾದಂತಹ ಬಹು ಉಪಯೋಗಿಯಾದಂತಹ ಒಂದು ಆಕೃತಿ ಅಂದರೆ ಅದು ವೃತ್ತ.
ವೃತ್ತ. ಹಾಂ, ಈಗ ವೃತ್ತ ಇದನ್ನು ತಿರುಗಿಸು ಒಂದು ಬಾರಿ ತಿರುಗಿಸಿದಾಗ ಏನಾಯಿತು? ಮೂಲ ನೋಟವನ್ನೇ ಹೊಂದಿದೆ. ಹಾಗೆ ತಿರುಗಿಸ್ತಾ ಹೋಗುವ ತನ್ನ ಮೂಲ ನೋಟವನ್ನೇ ಹೊಂದಿದೆ. ಅದು ಹಾಗಾದರೆ ಕನಿಷ್ಠ ಕೋನ ಎಷ್ಟು? ಅದು 0 ಡಿಗ್ರಿಯಲ್ಲಿದ್ದಾಗ ಕೂಡ ಅದು ಮೂಲ ನೋಟವನ್ನೇ ಹೊಂದಿರ್ತದೆ ಅಲ್ವಾ? ಅಂದರೆ ಪ್ರತಿಯೊಂದು ಕೋನದಲ್ಲಿಯೂ ಕೂಡ ಅದು ತನ್ನ ಮೂಲ ನೋಟವನ್ನೇ ಹೊಂದಿರ್ತದೆ. ಹಾಗಾಗಿ ಇದರ ಭ್ರಮಣ ಸಮಮಿತಿ ಕೋನ ಎಷ್ಟು ಅಂದರೆ ಪ್ರತಿಯೊಂದು ಕೋನವು ಅದರ ಭ್ರಮಣ ಸಮಮಿತಿ ಕೋನ ಆಗಿರ್ತದೆ. ಹಾಗಾದರೆ ಭ್ರಮಣ ಸಮಮಿತಿ ಕ್ರಮ ಎಷ್ಟು? ಅಸಂಖ್ಯಾತ. ಎಷ್ಟು ಬಾರಿ ತನ್ನ ಮೂಲ ನೋಟವನ್ನು ಹೊಂದದೆ? ಅದು ಅನೇಕ ಬಾರಿ ತನ್ನ ಮೂಲ ನೋಟವನ್ನು ಹೊಂದದೆ. ಹಾಗಾಗಿ ವೃತ್ತ ಅದು ಕನಿಷ್ಠ ಭ್ರಮಣ ಸಮಮಿತಿ ಕೋನವನ್ನು ಹೊಂದಿರ್ತದೆ. ಹಾಗೆ ಅನೇಕ ಭ್ರಮಣ ಸಮಮಿತಿ ಕ್ರಮವನ್ನು ಹೊಂದಿದೆ. ಈಗ ಇದರಲ್ಲಿ ಇದು 4 ಬಾಹು ಇರುವಂಥ ಬಹುಭುಜಾಕೃತಿ, ಇದು 4 ಬಾಹು ಇರುವಂಥ ಬಹುಭುಜಾಕೃತಿ. ಅದು ಇದರ ಕ್ರಮ 4, ಕೋನ 90 ಡಿಗ್ರಿ. ಇದರ ಕ್ರಮ ಬೇರೆ ಆಯಿತು, ಕ್ರಮ 2 ಆಯಿತು, ಕೋನ 180 ಡಿಗ್ರಿ ಆಯಿತು. ಯಾಕೆ ಈ ವ್ಯತ್ಯಾಸ ಅಂತ ನೋಡಿದಾಗ ಇದು ನಿಯಮಿತ ಚತುರ್ಭುಜ, ಇದು ನಿಯಮಿತ ಚತುರ್ಭುಜ ಅಲ್ಲ. ಹಾಗಾಗಿ ಈ ಒಂದು ವಿನ್ಯಾಸವನ್ನು ನಾವು ನೋಡಿದಾಗ ಸಮಬಾಹು ತ್ರಿಭುಜ ಇದು ಎಷ್ಟು ಬಾಹುಗಳ ಸಂಖ್ಯೆ ಇದೆಯೋ ಕ್ರಮ ಅಷ್ಟೇ ಇರ್ತದೆ. ಈಗ ಇದು ನಿಯಮಿತ ಚತುರ್ಭುಜ ಅಂದರೆ ವರ್ಗ, ಅಂದರೆ 4 ಬಾಹುಗಳು ಸಮ, ಭ್ರಮಣ ಸಮಮಿತಿ ಕ್ರಮ 4. ಇದು ನಿಯಮಿತ ಪಂಚಭುಜಾಕೃತಿ, ಬಾಹುಗಳ ಸಂಖ್ಯೆ 5 ಇರೋದ್ರಿಂದ ಇದರ ಕ್ರಮ 5. ಇದು ನಿಯಮಿತ ಷಡ್ಭುಜ, ಬಾಹುಗಳ ಸಂಖ್ಯೆ 6 ಇರೋದ್ರಿಂದ ಭ್ರಮಣ ಸಮಮಿತಿ ಕ್ರಮ 6 ಆಗಿರ್ತದೆ. ಅದೇ ಅನಿಯಮಿತ ಪಂಚಭುಜಾಕೃತಿಯನ್ನು ನಾವು ನೋಡೋದಾದರೆ ಇದರ ಭ್ರಮಣ ಸಮಮಿತಿ ಕ್ರಮ ಎಷ್ಟು? ಒಂದೇ. ಅನಿಯಮಿತ ಪಂಚಭುಜಾಕೃತಿ ಇದು ಸರಿಯಾ? ಒಂದೇ. ಯಾಕಂದರೆ ಅದು ಅನಿಯಮಿತ ಆಗಿರೋದ್ರಿಂದ ಅದು ಒಂದು ಪೂರ್ಣ ಸುತ್ತಿದಾಗ ಮಾತ್ರ ಅದು ತನ್ನ ಮೂಲ ನೋಟವನ್ನು ಹೊಂದುತ್ತದೆ. ಹಾಗಾಗಿ ಯಾವುದೇ ಆಕೃತಿ ಆಗಿರ್ಬೋದು, ಕನಿಷ್ಠ ಭ್ರಮಣ ಸಮಮಿತಿ ಕ್ರಮ ಅವುಗಳದ್ದು ಒಂದಾಗಿರ್ತದೆ. ಇಷ್ಟೆಲ್ಲ ವಿಚಾರಗಳನ್ನು ನಾವು ನೋಡಿದ ಮೇಲೆ ಇದೇ ಮಾದರಿಗಳನ್ನು ಉಪಯೋಗಿಸ್ಕೊಂಡು ಮಕ್ಕಳಲ್ಲಿ ನಾವು ಈ ಅಕ್ಷರಗಳನ್ನು ಕತ್ತರಿಸ್ಕೊಂಡು ಬರಲು ಹೇಳೋದು. ಹೆಚ್ಚಕ್ಷರ, ಎ ಅಕ್ಷರ, ಐ ಅಕ್ಷರ, ಎಂ ಅಕ್ಷರ, ಈ ರೀತಿ ಹೀಗೆ ಅಕ್ಷರಗಳನ್ನು ಕತ್ತರಿಸ್ಕೊಂಡು ಬಂದು ಇದೇ ರೀತಿಯಾಗಿ ನಾವು ಅಕ್ಷರಗಳನ್ನು ಸಹಿತ ತಿರುಗಿಸ್ತಾ ಯಾವ ಅಕ್ಷರಗಳ ಭ್ರಮಣ ಸಮಮಿತಿ ಕ್ರಮ ಎಷ್ಟು, ಭ್ರಮಣ ಸಮಮಿತಿ ಕೋನ ಎಷ್ಟು ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಈ ಚಟುವಟಿಕೆ ಮೂಲಕ ಎಲ್ಲ ವಿಚಾರವನ್ನು ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೊಳ್ಳುವ. ಭ್ರಮಣ ಸಮಮಿತಿ ಕ್ರಮ ಮತ್ತು ಭ್ರಮಣ ಸಮಮಿತಿ ಕೋನ ಇವುಗಳಿಗಿರುವ ಸಂಬಂಧವನ್ನು ನಾವು ತಿಳಿದುಕೊಳ್ಳುವ. ಇಲ್ಲಿ ಸಮಬಾಹು ತ್ರಿಭುಜದ ಸಮಬಾಹು ಭ್ರಮಣ ಸಮಮಿತಿ ಕ್ರಮ ನಮಗೆ ಗೊತ್ತಿಲ್ಲ ಅಂತ ಎಣಿಸುವ. ಅದನ್ನು ಕಂಡುಹಿಡಬೇಕಾಗಿದೆ. ಈಗ ನಾವು ಭ್ರಮಣ ಸಮಮಿತಿ ಕ್ರಮ ಅದನ್ನು ಕಂಡುಹಿಡಬೇಕಾದ್ರೆ ನಾವು 360 ಡಿಗ್ರಿಯನ್ನು ಭ್ರಮಣ ಸಮಮಿತಿ ಕೋನದಿಂದ ಭಾಗಿಸಿದಾಗ ನಮಗೆ ಸಮಬಾಹು ತ್ರಿಭುಜದ ಭ್ರಮಣ ಸಮಮಿತಿ ಕ್ರಮ ಗೊತ್ತಾಗ್ತದೆ. 360 ಡಿಗ್ರಿ ಭ್ರಮಣ ಸಮಮಿತಿ ಕ್ರಮ ಕೋನ ಎಷ್ಟಿತ್ತು? ಸಮಬಾಹು ತ್ರಿಭುಜದ್ದು 120 ಡಿಗ್ರಿ. 120 ಡಿಗ್ರಿ 120 ಡಿಗ್ರಿಯಿಂದ 360 ಭಾಗಿಸಿದಾಗ ನಮಗೆ ಎಷ್ಟು ಸಿಗ್ತದೆ? 3. ಅದು ಭ್ರಮಣ ಸಮಮಿತಿ ಕ್ರಮ ಸಮಬಾಹು ತ್ರಿಭುಜದ್ದು. ಹಾಗೆ ಸಮಬಾಹು ತ್ರಿಭುಜದ ಭ್ರಮಣ ಸಮಮಿತಿ ಕೋನ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಯುವಂತಹ ಸಂದರ್ಭದಲ್ಲಿ ಅದೇ 360 ಡಿಗ್ರಿಯನ್ನು ಭ್ರಮಣ ಸಮಮಿತಿ ಕ್ರಮದಿಂದ ಭಾಗಿಸಿದರೆ ಭ್ರಮಣ ಸಮಮಿತಿ ಕೋನದ ಅಳತೆ ಸಿಗತ್ತೆ. ಅಂದರೆ 360 ಡಿಗ್ರಿಯನ್ನು ಕ್ರಮ 3 ಅದರಿಂದ ಭಾಗಿಸಿದಾಗ ನಮಗೆ 120 ಡಿಗ್ರಿ ಸಿಗ್ತದೆ. ಇದು ಸಮಬಾಹು ತ್ರಿಭುಜದ ಭ್ರಮಣ ಸಮಮಿತಿ ಕೋನ ಆಗಿರ್ತದೆ. ಹೀಗೆಯೇ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಅದರ ಭ್ರಮಣ ಸಮಮಿತಿ ಕೋನವನ್ನು ಕೊಟ್ಟಾಗ ಭ್ರಮಣ ಸಮಮಿತಿ ಕ್ರಮವನ್ನು ಕಂಡುಹಿಡಿಬೋದು.
ಭ್ರಮಣ ಸಮಮಿತಿ ಕ್ರಮವನ್ನು ಕೊಟ್ಟಾಗ ಕೋನವನ್ನು ಕಂಡುಹಿಡಿಬೋದು ನಾವು ಈ ಒಂದು ಸೂತ್ರದ ಸಹಾಯದಿಂದ. ಭ್ರಮಣ ಸಮಮಿತಿ ಕ್ರಮವನ್ನು ಕಂಡುಹಿಡಿಯುವಾಗ 360 ಡಿಗ್ರಿಯನ್ನು ಭ್ರಮಣ ಸಮಮಿತಿ ಕೋನದಿಂದ ಭಾಗಿಸಬೇಕು. ಭ್ರಮಣ ಸಮಮಿತಿ ಕೋನವನ್ನು ಕಂಡುಹಿಡಿಯುವಾಗ 360 ಡಿಗ್ರಿಯನ್ನು ಭ್ರಮಣ ಸಮಮಿತಿ ಕ್ರಮದಿಂದ ಭಾಗಿಸಬೇಕು. ಈ ರೀತಿಯಾಗಿ ನಾವು ಅನೇಕ ನಿಯಮಿತ ಬಹುಭುಜಾಕೃತಿಗಳ ಭ್ರಮಣ ಸಮಮಿತಿ ಕ್ರಮ, ಭ್ರಮಣ ಸಮಮಿತಿ ಕೋನವನ್ನು ನಾವು ಕಂಡುಹಿಡಿಬಹುದು. ಹೀಗೆ ಭ್ರಮಣ ಸಮಮಿತಿಯ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಭ್ರಮಣ ಸಮಮಿತಿ ಅಂದರೆ ಏನು, ಭ್ರಮಣ ಸಮಮಿತಿಯ ಕ್ರಮ ಅಂದರೆ ಏನು, ಭ್ರಮಣ ಸಮಮಿತಿಯ ಕೋನ ಅಂದರೆ ಏನು, ಹಾಗಾದರೆ ಯಾವ ಯಾವ ಆಕೃತಿಗಳು ಎಷ್ಟು ಭ್ರಮಣ ಸಮಮಿತಿ ಕ್ರಮವನ್ನು ಹೊಂದಿರ್ತದೆ ಮತ್ತು ಭ್ರಮಣ ಸಮಮಿತಿ ಕೋನದ ಅಳತೆ ಎಷ್ಟಾಗಿರ್ತದೆ ಅನ್ನೋದನ್ನು ನೋಡಿದ್ದೇವೆ. ಹೀಗೆ ಸಮಮಿತಿ ಎನ್ನುವುದು ನಮಗೆ ಅಗತ್ಯವಾಗಿ ಬೇಕಾಗ್ತದೆ. ಯಾಕೆಂದರೆ ಒಂದು ಸುಂದರವಾದಂತಹ ಕಟ್ಟಡವನ್ನು ನಾವು ಕಟ್ಟಬೇಕಾದ್ರೆ ಸಮಮಿತಿಯ ಪರಿಕಲ್ಪನೆ ಇಲ್ಲದೇ ಇದ್ದರೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸುಂದರವಾದ ಚಿತ್ರವನ್ನು ನಾವು ಬಿಡಿಸಬೇಕಾದ್ರೂ ಸಹಿತ ಸಮಮಿತಿಯ ಕಲ್ಪನೆ ನಮಗೆ ಬೇಕಾಗ್ತದೆ. ಮನೆಯ ಎದುರುಗಡೆ ರಂಗೋಲಿಯನ್ನು ಬಿಡಿಸುವಾಗ ಕೂಡ ಅಷ್ಟೇ, ನಾವು ಸಮಮಿತಿಯ ಕಲ್ಪನೆ ಇಲ್ಲ ಅಂತ ಆದರೆ ನಮ್ಮ ರಂಗೋಲಿ, ಬಿಡಿಸಿದಂತಹ ರಂಗೋಲಿ ಅದು ಚಂದವಾಗಿ ಕಾಣೋದಿಲ್ಲ, ಸುಂದರವಾಗಿ ಕಾಣೋದಿಲ್ಲ. ಹಾಗಾಗಿ ರಂಗೋಲಿಯ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ಆ ರಂಗೋಲಿ ಒಂದು ಸಮಮಿತಿ ಆಕಾರದಲ್ಲಿ ಇದ್ದರೆ ಅದಕ್ಕೆ ಹೆಚ್ಚಿನ ಅಂಕಗಳು ನಮಗೆ ಸಿಗ್ತದೆ. ಹೀಗೆ ಸಮಮಿತಿ ಎನ್ನುವುದು ನಮ್ಮ ಮನೆಗಳ ನಿರ್ಮಾಣದ ಸಂದರ್ಭದಲ್ಲಿಯೂ, ಕಟ್ಟಡಗಳ ನಿರ್ಮಾಣದ ಸಂದರ್ಭದಲ್ಲಿಯೂ, ಅನೇಕ ಕ್ಷೇತ್ರಗಳಲ್ಲಿ ಸಹಿತ ನಾವು ಈ ಸಮಮಿತಿಯ ಪರಿಕಲ್ಪನೆಯನ್ನು ನಾವು ಬಳಸ್ಕೊಳ್ತೇವೆ. ಆಭರಣಗಳ ತಯಾರಿಕೆಯಲ್ಲಿ ಇದು ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ. ನಾವು ಆಭರಣಗಳನ್ನು ತಗೊಳ್ಳಿಕ್ಕೆ ಆಭರಣದ ಅಂಗಡಿಗೆ ಹೋದಾಗ ಯಾವುದೇ ಆಭರಣ ನೋಡಿದಾಗ ಸ್ವಲ್ಪ ಅದರಲ್ಲಿ ಸಮಮಿತಿ ಅಂದರೆ ಮಿತಿ ಅಂದರೆ ಅಳತೆ ಸಮನಾಗಿರಬೇಕು ಅಂತ ನಾವು ಅಲ್ಲೇ ಹೋಲಿಕೆ ಮಾಡಿ ನೋಡ್ತೇವೆ. ಈ ಭಾಗ ಆ ಭಾಗ ಒಂದೇ ರೀತಿಯಾಗಿ ನಮಗೆ ಕಾಣಿಸ್ತದ ಅಂತ. ಆ ಭಾಗಗಳು ಯಾಕೆ ನಾವೇ ಕಾಲ್ಪನಿಕ ರೇಖೆಯನ್ನು ಹಾಕ್ಕೊಳ್ತೇವೆ. ಅಲ್ಲಿ ಆ ಕಾಲ್ಪನಿಕ ರೇಖೆಯನ್ನು ನಾವು ಹಾಕಿಕೊಂಡು ಆ ಬದಿ ಈ ಬದಿ ಸಮನಾಗಿ ಕಂಡ್ರೆ ಚೆನ್ನಾಗಿದೆ, ಸರಿಯಾಗಿದೆ ಅಂಥೇಳಿ ನಾವು ಆ ಆಭರಣವನ್ನು ಆಯ್ಕೆ ಮಾಡ್ಕೊಳ್ತೇವೆ. ಇಲ್ಲದೇ ಇದ್ದರೆ ಆಭರಣವನ್ನು ತಿರಸ್ಕರಿಸ್ತೇವೆ. ಹೀಗಾಗಿ ಒಂದು ಆಭರಣವನ್ನು ತಯಾರು ಮಾಡುವವರಿಗೂ ಸಹಿತ ಈ ಸಮಮಿತಿಯ ಕಲ್ಪನೆ ಅತಿ ಅಗತ್ಯ.